ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಇಂದು ಭರ್ಜರಿ ಭೇಟಿಯಾಡಿದ್ದಾರೆ. ಬೆಂಗಳೂರು, ಮಂಗಳೂರು, ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯದ ಒಟ್ಟು 60 ಕಡೆಗಳಲ್ಲಿ ಇಂದು ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದ್ದಾರೆ. ಈ ವೇಳೆ 12 ಅಧಿಕಾರಿಗಳಿಗೆ ಸೇರಿದ ವಿವಿಧೆಡೆ ರೇಡ್ ನಡೆದಿದೆ. ದಾಳಿ ವೇಳೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿ ಕಂಡು ಲೋಕಾಯುಕ್ತರೇ ದಂಗಾಗಿದ್ದಾರೆ. ಬೆಂಗಳೂರಿನ ಕಾನೂನು ಮಾಪನ ಶಾಸ್ತ್ರ ವಿಭಾಗದ ಉಪನಿಯಂತ್ರಕ ಅಖ್ತರ್ ಅಲಿ ಎಂಬಾತನ ಮನೆಯಲ್ಲಂತೂ 2 ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ಸಿಕ್ಕಿದೆ. ಇನ್ನು 12 ಭ್ರಷ್ಟರ ಮನೆಯಲ್ಲಿ ಏನೇನ್ ಸಿಕ್ಕಿದೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ. ಭ್ರಷ್ಟ ಅಧಿಕಾರಿ ನಂಬರ್ 1 ಅಖ್ತರ್ ಅಲಿ, ಉಪನಿಯಂತ್ರಕ ಕಾನೂನು ಮಾಪನ ಶಾಸ್ತ್ರ, ಬೆಂಗಳೂರು ವಿಭಾಗ. ಒಟ್ಟು 4 ಸ್ಥಳಗಳಲ್ಲಿ ಶೋಧನಾ ಕಾರ್ಯ. ದಾಳಿ ವೇಳೆ 4 ನಿವಾಸಗಳು, 3 ವಾಸದ ಮನೆಗಳು, 25,18,650 ರೂಪಾಯಿ ನಗದು ಪತ್ತೆ, 2,08,822 ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಪತ್ತೆಯಾಗಿದೆ. 11 ಲಕ್ಷ ರೂಪಾಯಿ ಬೆಲೆ ಬಾಳುವ ವಾಹನಗಳು, 37,45,599 ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಸ್ತು. ಅಖ್ತರ್ ಅಲಿ ಒಟ್ಟು ಆಸ್ತಿ 8,63,65,71 ರೂಪಾಯಿ ಆಗಿದೆ.